ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬರಹ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಬಿದಿಗೆ ಚಂದ್ರಮ ಡೊಂಕು ಭಾಗ 3. ತಮ್ಮ ಮುಂದಕ್ಕೆ ಕಾಫಿಯ ಲೋಟವನ್ನು ತಂದು ಹಿಡಿದ ಬೃಂದಾಳನ್ನು ಹತ್ತಿರ ಕರೆದು ಹೇಳಿದರು ಸೀತಾಬಾಯಿ. ಯಾಕವ್ವ, ಮದುವೆ ಮನೆಯಲ್ಲಿ ಹಿಂಗೆ ಓಡಾಡ್ತಿದ್ದಿ, ಒಂದು ಚಲೋ ಸೀರೆ ಉಡಬಾರ್ದಾ? ಬೃಂದ ಸ್ವಲ್ಪ ನಾಚಿ ಉತ್ತರವಿತ್ತಳು. ನನ್ನ ಹತ್ರ ಚಲೋ ಸೀರೆ ಇಲ್ರಿ. ಯಾರದ್ದಾದರೂ ಚಲೋ ಸೀರೆ ಉಟ್ಟು ಹಾಳು ಮಾಡಿದರೆ ನಾವೇನು ತೆಗೆದುಕೊಡೋ ಹಂಗಿದ್ದೀವಾ? ನನಗೆ ಸಾಕು ಇದೇ ಸೀರೆ. ಅವಳ ಮುಖ ನೋಡಿ ಅವರಂದರು, ನನ್ನದೊಂದು ಸೀರೆ ಕೊಡ್ತೇನೆ, ಉಟ್ಕೋತೀಯಾ? ಬೃಂದಾಗ ನಗು ಬಂದಿತು. ಆದರೂ ತಡೆದು ಹೇಳಿದಳು, ಬ್ಯಾಡ್ರಿ, ನಿಮ್ಮದೆಲ್ಲ 18 ಮೊಳದ ಸೀರೆ, ನಾನು ಉಡೋದು 12 ಮೊಳದವು. ಅಷ್ಟು ದೊಡ್ಡ ಸೀರೆ ನಾನು ಯಾವತ್ತೂ ಉಟ್ಟಿಲ್ರಿ. ಅವರು ನಕ್ಕರು. ಹೋಗಲಿ ಬಿಡವ್ವ, ಸಂಜೆ ಆರತಕ್ಷತೆ ಹೊತ್ತಿಗಾರ ಯಾರದ್ದಾದರೂ ಒಂದು ಚಲೋ ಸೀರೆ ಉಟ್ಟುಕೊಂಡು ಓಡಾಡು. ಎಲ್ಲರೂ ಹೊಸ ಸೀರೆ ಉಟ್ಟಾರೆ, ನೀವೊಬ್ಬಳು ಹಿಂಗಿದ್ರೆ ಚಂದ ಕಾಣೋದಿಲ್ಲ. ಬೃಂದಾಳ ಮುಖ ಸ್ವಲ್ಪ ಕಂದಿದಂತೆ ಕಂಡಿತು, ಆದರೂ ನಗುತ್ತಾ ಮುಂದೆ ಸರಿದಳು. ಮತ್ತೆ ಸಂಜೆ ಆರತಕ್ಷತೆಯ ಸಂಭ್ರಮ. ಗದ್ದಲವೋ ಗದ್ದಲ. ಹುಡುಗಿಯರ ಗುಂಪಿನಲ್ಲಿ ಬೃಂದಾಳನ್ನು ಹುಡುಕುತ್ತಿತ್ತು ಸೀತಾಬಾಯಿಯವರ ಕಣ್ಣುಗಳು. ಅಂತೂ ಯಾರೋ ಬಲವಂತ ಮಾಡಿ ಬೃಂದಾಗೆ ಒಂದು ಒಳ್ಳೆಯ ಸೀರೆ ಉಡಿಸಿದ್ದರು. ಜಡೆ ಹೆಣೆದು ಮುಡಿ ತುಂಬ ಹೂವು ಮುಡಿದ ಬೃಂದ ನಿಜಕ್ಕೂ ರಾಧೆಯಂತೆ ಕಂಡಳು ಸೀತಾಬಾಯಿಯವರ ಕಣ್ಣಿಗೆ. ಅಪ್ಸರೆಯಂತೆ ಅಲಂಕರಿಸಿಕೊಂಡ 100 ಮಂದಿ ಹೆಣ್ಣು ಮಕ್ಕಳ ನಡುವೆಯೂ ಬೃಂದ ಆರಿಸಿ ತೆಗೆಯುವಂತೆ ಕಂಡುಬಂದಳು. 100 ಮಂದಿ ಯುವಕರ ಕಣ್ಣುಗಳು ತರುಣಿಯರ ಗುಂಪಿನ ಮೇಲೆ ಹರಿದಾಡುತ್ತಿತ್ತು. ಬಾಗಿಲಲ್ಲಿ ಫಲತಾಂಬೂಲ ಕೊಡುವ ತರುಣಿಯರ ಸಾಲಿನಲ್ಲಿ ನಿಂತಿದ್ದಾಳೆ. ಆದರೆ ಅವಳ 4 ಜನ ತಂಗಿಯರು ಮಾಮೂಲಿನ ಸಾಧಾರಣ ಬಟ್ಟೆಗಳನ್ನು ತೊಟ್ಟು ಮಕ್ಕಳ ಗುಂಪಿನಲ್ಲಿ ಓಡಾಡುವುದನ್ನು ಕಂಡಾಗ ಅವಳ ಜೀವ ನೋಯುತ್ತಿತ್ತು. ಮಕ್ಕಳೆಲ್ಲ ಮಿರಮಿರುಗುವ ಬಟ್ಟೆಗಳನ್ನು ತೊಟ್ಟು ಕುಣಿಯುತ್ತಿರುವಾಗ ಇವಳ ತಂಗಿಯರು ಅವರ ಬಟ್ಟೆಗಳನ್ನೇ ಆಸೆಗಣ್ಣುಗಳಿಂದ ನೋಡುತ್ತವೆ. ಆ ಗದ್ದಲದಲ್ಲೂ ಬೃಂದಾಳ ಕಣ್ಣು ಅದನ್ನು ಗಮನಿಸುತ್ತದೆ. ವೃದ್ಧ ತಂದೆ ಅತ್ತ ಅಡಿಗೆ ಒಲೆಯ ಮುಂದೆ ಬೇಯುತ್ತಿದ್ದಾರೆ. ತಾಯಿ ಉಗ್ರಾಣದ ಬಾಗಿಲು ಬಿಟ್ಟು ಬರುವಂತಿಲ್ಲ. ಲಾಡು, ಚಿರೋಟಿಗಳ ಉಂಡೆ, ಚಕ್ಕುಲಿಗಳ ಸಾಮಾನು ಸಮಂಜಾಮುಗಳ ಕಾವಲು ಆಕೆಯದಾಗಿತ್ತು. ಅವಳ ತಂಗಿಯೊಬ್ಬಳು ಅವಳ ಹತ್ತಿರ ಬಂದು ನಿಂತು, ಈ ಸೀರೆ ಯಾರದ್ದೇ ಬೃಂದಕ್ಕ? ಎಷ್ಟು ಚೆಂದಾಗಿದೆ, ಇದನ್ನು ನಿಂಗೆ ಕೊಟ್ಬಿಟ್ರಾ ಎಂದು ಕೇಳಿದಳು. ಬೃಂದಾಗೆ ಮತ್ತು ಬೇಸರವೆನಿಸಿತು. ಮೆಲ್ಲಗೆ ತಂಗಿಯ ಕೈ ಸವರಿ ಎಂದಳು, ಇಲ್ಲೇ ಸುಭದ್ರಿ, ಶ್ಯಾಮಲನ್ನ ಸೀರೆ ಇದು. ಇನ್ನು ಸ್ವಲ್ಪ ಹೊತ್ತಿನಾಗೆ ಮತ್ತೆ ಅವಳಿಗೆ ಕೊಟ್ಟು ಬಿಡ್ತೀನಿ. ಹೋಗು, ನೀನು ಒಂದು ಕಡೆ ಕೂಡು ಸುಮ್ಮಗೆ. ಹರುಕು ಚಡ್ಡಿ ಹಾಕಿಕೊಂಡು ಅವಳ 7 ವರ್ಷದ ತಮ್ಮ ಅಕ್ಕನ ಸೆರಗು ಜಗ್ಗಿ ಗೋಗರೆದ. ಅಕ್ಕ, ನನಗೊಂದು ಬಾಳೆಹಣ್ಣು. ಅವಳು ತಿರುಗಿ ನೋಡಿದಳು. ಆಗಲೇ ಮುಂದುಗಡೆ ಶ್ರೀಮಂತ ದಂಪತಿಗಳ ಹಿಂಡೆ ಬರುತ್ತಿತ್ತು. ಬೂಟು, ಕಾಲು ಚೀಲ, ಟೆರಿಲಿನ್ ಉಡುಗೆ ತೊಟ್ಟು ತಂದೆಯ ಕೈ ಹಿಡಿದ ಪ್ರಸನ್ನ ವದನದಿಂದ ಬರುತ್ತಿದ್ದ ಹುಡುಗನನ್ನು ಆಸೆಯ ಕಣ್ಣುಗಳಿಂದ ನೋಡುತ್ತಿದ್ದ ಅವಳ ತಮ್ಮ. ಅವಳ ಗಂಟಲು ಬಿರಿಯುವಂತಾಗುತ್ತಿತ್ತು. ಬಂದವರಿಗೆ ತಾಂಬೂಲ ಕೊಟ್ಟು ಸ್ವಲ್ಪ ಬಗ್ಗಿ ತಮ್ಮನಿಗೆ ಹೇಳಿದಳು, ಹಂಗೆಲ್ಲ ಗಳಿಗೆಗೊಂದು ಸಲ ಬಾಳೆಹಣ್ಣು ತಗೊಂಡರೆ ರುಕ್ಮಿಣಿಬಾಯಿ ಬೈತಾರೆ. ಹಾಗೆ ತಿಂದರೆ ನಿನಗೆ ಮೈಗೂ ಆಗೋದಿಲ್ಲ. ರಾತ್ರಿ ಮತ್ತೆ ಲಾಡು ಹಾಕ್ತಾರೆ. ಹೋಗು, ಕಮಲಿ ಜೊತೆಯಲ್ಲಿ ಇರು. ಅಲ್ಲಿ ತಾಯಿ ಕೈಲಿ ಕೇಳಿ ಇಲ್ಲವೆನಿಸಿಕೊಂಡು ಬಂದಿದ್ದ ಅವನು ಈಗ ಅಕ್ಕನು ಹೀಗೆ ಹೇಳಿದ್ದರಿಂದ ಪ್ರಯೋಜನವಿಲ್ಲವೆಂದು ಹಾಗೆ ಹೊರಟ. ಮಧ್ಯಾಹ್ನದಿಂದ ಹುಡುಗರು ಸಾಕಷ್ಟು ಬಾಳೆಹಣ್ಣು ನುಂಗಿದ್ದರು. ಅದು ಅವರ ಸ್ವಭಾವವಾಗಿತ್ತು. ಬೃಂದ ಆ ಮಟ್ಟಿಗೆ ತನ್ನ ದಿನನಿತ್ಯದ ಚಿಂತೆಯನ್ನು ಮರೆಯಲೇಬೇಕಾಗಿತ್ತು. ರಾತ್ರಿಯ ಊಟವಾಗಿ ಎಲ್ಲರೂ ಮಲಗುವಾಗ 12 ಗಂಟೆಯೇ ಕಳೆದಿತ್ತು. ಸೀತಾಬಾಯಿಯವರು ಹಾಸಿಗೆಯ ಮೇಲೆ ಕುಳಿತು ಸುತ್ತಲೂ ಕಣ್ಣಾಡಿಸಿದರು. ಬೃಂದ ಎಲ್ಲೂ ಕಾಣಲಿಲ್ಲ. ಅವಳು ಮನೆಗೆ ಹೋಗಿರಬಹುದೇ ಎಂದು ಯೋಚಿಸಿದರು. ಆದರೆ ಯಾರನ್ನೇ ಕೇಳುವುದು ಅವರಿಂದ ಆಗಲಿಲ್ಲ. ಮರುದಿನ ಬೆಳಿಗ್ಗೆ ಸೀತಾಬಾಯಿಯವರು ಕಣ್ಣು ಬಿಡುವುದರಲ್ಲಿ ಬೃಂದ ಓಡಾಡುತ್ತಿರುವುದು ಕಾಣಿಸಿತು. ಅವರ ಮನಸ್ಸಿಗೆ ಏನೋ ಹಿತ. ಮದುವೆ ಕಳೆದ ಮರುದಿನ ಎಲ್ಲರಿಗೂ ಏನೋ ಹಗುರ, ಗಡಿಬಿಡಿಯೂ ಕಡಿಮೆ. ಬಿಂದೂರಾಯರು ಬಂದು ಹೆಂಡತಿಯ ಮಗ್ಗುಲಲ್ಲಿ ಕುಳಿತಿದ್ದರು. ಬಂದಿದ್ದ ನೆಂಟರಿಷ್ಟರೆಲ್ಲ ಒಂದು ಕಡೆ ಸೇರಿ ಕಾಫಿ ಸೇವನೆಯಲ್ಲಿ ತೊಡಗಿದ್ದಾರೆ. ಆಗ ಬೃಂದ ಕೆಟಲಿನಲ್ಲಿ ಕಾಫಿ ತಂದಳು. ಹೆಂಗಸರಿದ್ದ ಕಡೆಗೆ ಬಿಂದೂರಾಯರು ಅವಳನ್ನು ನೋಡಿ ಹೆಂಡತಿಯನ್ನು ಕೇಳಿದರು,
ಈ ಹೆಣ್ಣು ಮಗಳು ಯಾರು? ನಮ್ಮ ರುಕ್ಮಿಣಿ ಮನೆಯವರ ಪೈಕಿ ಯಾರು ಇದ್ದಂಗೆ ಕಾಣೋದಿಲ್ಲಲ್ಲ. ಬೃಂದ ಒಳಗೆ ಹೋದೊಡನೆ ಸೀತಾಬಾಯಿಯವರು ಮೆಲ್ಲನೆ ಹುಡುಗಿಯ ವೃತ್ತಾಂತ ಅಷ್ಟಿಷ್ಟು ಹೇಳಿದರು. ಬಿಂದುರಾಯರಿಗೆ ಆಶ್ಚರ್ಯವೆನಿಸಿತು. ಅವರು ನಕ್ಕು ಹೇಳಿದರು, ಪರವಾಗಿಲ್ಲ ಬಿಡು, ಈ ಗದ್ದಲದಾಗ ನೀನು ಎಲ್ಲರ ಸುದ್ದಿನೂ ಸಾಕಷ್ಟು ಸಂಗ್ರಹ ಮಾಡಿದ್ದಿ. ಸೀತಾಬಾಯಿಯವರಿಗೆ ಮನ ತುಸು ಹಳಿಕಿತು. ನಾನು ಯಾಕೆ ಸಂಗ್ರಹ ಮಾಡಲಿಕ್ಕೆ ಹೋಗಲಿ? ನೆನ್ನೆ ನನ್ನ ಪಕ್ಕದಲ್ಲಿ ಊಟಕ್ಕೆ ಕುಳಿತಾಕಿಯೊಬ್ಬರು ಹೇಳಿದರು. ಬಿಂದುರಾಯರ ಮಾತು ಪೂರೈಸುವವರಂತೆ ಸಹಜ ಮೆಚ್ಚುಗೆಯಿಂದ ಅಂದರು. ಯಾರಾದರೇನು ಬಿಡು, ಬಡವರ ಮನೆ ಹುಡುಗಿ ಆದರೆ ಏನಾತು? ಚಲೋ ಇದ್ದಾಳೆ ಹೆಣ್ಣು ಮಗಳು ಪಾಪ. ಮತ್ತೆ ಎಲ್ಲರೆದುರಿಗೂ ಆ ಮಾತು ಬೆಳೆಸುವುದು ಸೀತಾಬಾಯಿಯವರಿಗೆ ಬೇಕಿರಲಿಲ್ಲ. ಮತ್ತೆ ಯಾರೋ ಗಂಡಸರು ಬಿಂದುರಾಯರನ್ನು ಕೇಳುತ್ತಿದ್ದರು, ವಸಂತ ಹೆಂಗಿದ್ದಾನೆ? ಈಗ ಎಲ್ಲ ಖಚಿತವಾಗಿತ್ತು ಅನ್ನುವ ರೀತಿಯಲ್ಲಿ ಅಂದರು ಬಿಂದುರಾಯರು. ಇನ್ನು ಹೆಂಗಿರೋದೇನು ಬಂತು? ಕಡಿತನಕ ಒಂದೇ ರೀತಿ ಪೆಟ್ರೋಲ್ ಬಂಕ್ ಹಚ್ಚಿಕೊಟ್ಟೆನಲ್ಲ, ಚಲೋ ನಡೀತದೆ. ದಿನ ಕಾರಿನಾಗ ಹೋಗಿ ಬರ್ತಾನೆ. ಡ್ರೈವ್ ಮಾಡಲಿಕ್ಕೆ ಏನು ತೊಂದರೆ ಇರಲಿಕ್ಕಿಲ್ಲ, ಹೌದಲ್ಲೋ? ಹಂಗೇನಿಲ್ಲ, ಡ್ರೈವ್ ಮಾಡ್ತಾನೆ, ಸುಮಾರು ಅಷ್ಟಿಷ್ಟು ಓಡಾಡ್ತಾನೆ, ಮತ್ತೆಲ್ಲ ಅವನ ಕೆಲಸ ಅವನೇ ಮಾಡಿಕೊಳ್ತಾನೆ. ಅದಕ್ಕಿಂತ ಹೆಚ್ಚು ಆ ಸಮಯದಲ್ಲಿ ಕೇಳುವುದು ತರವಲ್ಲ ಎಂದೋ ಏನೋ. ಆತ ಆ ವಿಷಯ ಹೆಚ್ಚು ಕೆದಕಲಿಲ್ಲ. ಬೇರೆ ಯಾರಾದರೂ ಹಾಗೆ ಕೇಳಿದ್ದರೆ ಸೀತಾಬಾಯಿಯವರಿಗೆ ಅಸಮಾಧಾನವೇ ಆಗುತ್ತಿತ್ತು. ಆದರೆ ಕೇಳಿದವರು ಅವರ ಹಿರಿಯ ಮಗಳ ಮಾವಂದಿರು. ಎಲ್ಲವನ್ನು ತಿಳಿದ ಅವರ ಮುಂದೆ ಯಾವುದನ್ನು ಮುಚ್ಚುಮರೆ ಮಾಡುವಂತಿರಲಿಲ್ಲ. ಆ ದಿನ ಬೀಗರ ಔತಣವಿದ್ದುದರಿಂದ ಮತ್ತೆ ಗದ್ದಲ ಪ್ರಾರಂಭವಾಗಿತ್ತು. ಸೀತಾಬಾಯಿಯವರು ಆಗ ಈಗ ಓಡಾಡುತ್ತಾ ಬೃಂದಳ ತಾಯಿಯ ಪರಿಚಯ ಮಾಡಿಕೊಂಡರು. ಅಡಿಗೆಯ ಶಾಲೆಗೆ ಹೋಗಿ 10-15 ಜನ ಅಡಿಗೆಯವರೊಂದಿಗೆ ಸೇರಿಕೊಂಡು ಹೊಗೆ ನುಂಗುತ್ತಿದ್ದ ಬೃಂದಾಳ ತಂದೆ ಸುಬ್ಬಣ್ಣಾಚಾರ್ಯರನ್ನು ಯಾರೋ ಎಂಬಂತೆ ಮಾತಾಡಿಸಿದ್ದರು. ಬೃಂದಾಳ ತಾಯಿ ತುಂಗಾಬಾಯಿಯವರಿಂದ ಅವರಿಗೆ ಹೆಚ್ಚು ಕಡಿಮೆ ಅವರ ಮುಖ್ಯ ಜೀವನ ಪರಿಚಯವಾಗಿತ್ತು. ಅವರಿಗೆ 5 ಜನ ಮಕ್ಕಳು, ಒಬ್ಬನೇ ಮಗ, ಅದರಲ್ಲೂ 4 ಜನ ಹೆಣ್ಣು ಮಕ್ಕಳ ನಂತರ ಹುಟ್ಟಿದವನು. ಅವನು ಒಬ್ಬನೇ ಮಗನೆಂದು ತಾಯಿಗೆ ಅವನ ಮೇಲೆ ಹೆಚ್ಚು ಪ್ರೇಮವೆಂಬುದು ಸೀತಾಬಾಯಿಗೆ ಆಕೆಯ ಮಾತಿನ ಮೇಲೆಯೇ ತಿಳಿಯಿತು. ಆಗ ವಸಂತನ ಮೇಲೆ ತಮಗಿಲ್ಲವೇ? 3 ಜನ ಹೆಣ್ಣು ಮಕ್ಕಳ ಮೇಲೆ ವಸಂತ ಹುಟ್ಟಿದಾಗ ಅವರ ಸಂಭ್ರಮವೆಷ್ಟಿತ್ತು? 3 ಹೆಣ್ಣಿನ ಮೇಲೆ 1 ಗಂಡು. ವನ್ನ ಕಳಶ ಎಂದು ಊರವರು ನೆಂಟರಿಷ್ಟರು ಸೀತಾಬಾಯಿಯ ಹೊಟ್ಟೆಯ ಪುಣ್ಯವನ್ನು ಹೊಗಳಿದವರೆಷ್ಟು ಮಂದಿ? ನಿಜಕ್ಕೂ ಅವರ ಹೊಟ್ಟೆಯ ಪುಣ್ಯ ಒಳ್ಳೆಯದೇ. 3 ಹೆಣ್ಣು ಮಕ್ಕಳು ಒಳ್ಳೊಳ್ಳೆಯ ಮನೆತನ ಸೇರಿ ಸುಖವಾಗಿದ್ದಾರೆ. ವಸಂತ ಮಾಧವನೇನು ಕಡಿಮೆ ಇದ್ದಾನೆಯೇ? ನಕ್ಕರೆ ದೃಷ್ಟಿ ತಾಗುವಂತಹ ಹುಡುಗ. ಈಗ ತಾನೇ ಅವನೇನು ಕಡಿಮೆ ಇದ್ದಾನೆ? ಮುಂದುವರಿಯುವುದು. ಸಾರಿ, ಭಾಗ 2ರಲ್ಲಿ ಬೃಂದಾಳ ತಾಯಿಯ ಹೆಸರು ರಂಗೂಬಾಯಿ ಅಂತ ಮಿಸ್ಟೇಕ್ ಆಗಿದೆ. ರಂಗೂಬಾಯಿಯಲ್ಲ, ತುಂಗಾಬಾಯಿ.